ಹಲೋ ಎವ್ರಿವನ್, ಇದು ಸೋಮವಾರ ಸಂಜೆಯ ಒಂದು ಪುಟ್ಟ ಮಿನಿ ವ್ಲಾಗ್ ಆಗಿರುತ್ತೆ. ನೈಟ್ ಊಟಕ್ಕೆ ಅಂತೇಳಿ ಶಾವಿಗೆ ಹೊತ್ತಿದ್ದು. ನಾವು ಶಾವಿಗೆ ಯಾವ ತರ ಮಾಡ್ತೀವಿ ಅಂದ್ರೆ, ಆಯಲ್ ಮಾಡ್ಕೊಳ್ಳೋಕೆ ನಾನಿಲ್ಲಿ ಒಂದು ಸ್ವಲ್ಪ ಕಡಲೆ, ಹಾಗೆ ಒಂದೆರಡು ಸ್ಪೂನ್ ಅಷ್ಟು ಗಸಗಸೆ, ಒಂಚೂರು ಏಲಕ್ಕಿ ಪುಡಿ ಮತ್ತೆ ಒಂದು ಕಾಯಿ ತುರ್ಕೊಂಡು ಅದನ್ನು ಹಾಕೋತಾ ಇದೀನಿ. ಸ್ವಲ್ಪನೇ ನೀರ್ ಹಾಕೊಂಡು ಇದನ್ನ ಚೆನ್ನಾಗಿ ನುಣ್ಣು ಗ್ರೈಂಡ್ ಮಾಡ್ಕೊಂಡು ಒಂದು ಪಾತ್ರೆಗೆ ಒಂದು ಉಂಡೆ ಬೆಲ್ಲ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಚೆಚ್ಕೊಂಡು ಅದಕ್ಕೆ ಸ್ವಲ್ಪ ನೀರ್ ಬಿಟ್ಟು ನೆನೆಯಕ್ಕೆ ಇಕ್ಕಿದ್ದೆ. ಈಗ ನಾನು ಏನ್ ರುಬ್ಬಿಟ್ಕೊಂಡಿದ್ನೋ ಅದನ್ನೆಲ್ಲ ಅದಕ್ಕೆ ಹಾಕಿ ಸ್ವಲ್ಪ ನೀರ್ ಬಿಟ್ಟು ಇಲ್ಲೊಂದು ಚಿಕ್ಕ ಜಾರ್ಗೆ ಒಂದು ಸ್ವಲ್ಪ ಕಡಲೆ ಹಾಕೊಂಡು ಅದನ್ನು ಕೂಡ ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ಶಾವಿಗೆ ಮಾಡಕ್ಕೆ ಹಿಟ್ಟಿನ ಹೆಸರು ಇಕ್ಕಿದ್ದು. ಆ ಹಿಟ್ಟಿನ ಹೆಸರು ಕುದಿ ಬಂದ್ಮೇಲೆ ನಮ್ಮಮ್ಮ ಏನಿಲ್ಲಿ ಅಕ್ಕಿ ಹಸಿಟ್ಟು ಮತ್ತೆ ರಾಗಿ ಹಸಿಟ್ಟನ್ನ ತೋಡಿಟ್ಕೊಂಡಿದ್ರು ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ಒಂದ್ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡ್ರು. ಮಾಮೂಲಿ ನಾವು ಹೇಗೆ ರಾಗಿ ಮುದ್ದೆ ಮಾಡ್ತೀವಿ ಸೇಮ್ ಅದೇ ತರನೇ ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ತಿರುಗಬೇಕು, ಎಲ್ಲೂ ಗಂಟಿಲ್ದಂಗೆ. ನಂತರ ಅದನ್ನ ಸಣ್ಣ ಉಂಡೆ ಮಾಡಿ ಅದೆಷ್ಟು ಹಿಡಿಯುತ್ತೋ ಅಷ್ಟಕ್ಕೆ ಅದು ಹಿಟ್ಟು ಹಾಕಿ ಚೆನ್ನಾಗಿ ಒತ್ತಬೇಕು. ಆ ನಂತರ ಒಂದು ಪ್ಲೇಟ್ಗೆ ಶಾವಿಗೆ ಹಾಕೊಂಡು ಅದ್ರ ಮೇಲೆ ಒಂದು 2 ಸ್ಪೂನ್ ಅಷ್ಟು ಕಡಲೆ ಹಸಿಟ್ಟು ಮತ್ತೆ ನಾವೇನು ಮಾಡಿಟ್ಕೊಂಡಿರ್ತೀವೋ ಕಾಯಿ ಹಾಲು ಹಾಕೊಂಡು ತಿಂತೀರಿ. ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸರಿ